ಈ ಶಿವಕುಮಾರೋತ್ಸವದ ಬಗ್ಗೆ ಏನ್ ಮೇಡಮ್ ಮಾಹಿತಿ ಇದೆ ನಿಮ್ಗೆ? ಯಾವಾಗ ಮಾಡ್ತೀರಿ, ಯಾರೆಲ್ಲ ಸೇರ್ಕೊಳ್ತೀರಿ ಅಂತ ಮಾಧ್ಯಮ ಪ್ರತಿನಿಧಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೇಳಿದ್ದಾರೆ. ಆಗ ಅವ್ರು ಹೇಳಿದ್ದಾರೆ, ಇಲ್ಲ ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸಿದ್ದರಾಮೋತ್ಸವವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ಉತ್ಸವ ಮಾಡಿ ಅಂತ ಸಿದ್ದರಾಮಯ್ಯ ಅವರೇನು ಕೇಳಿಲ್ಲ, ಹೇಳೂ ಇಲ್ಲ. ಆ ರೀತಿಯ ಒಂದು ಉತ್ಸವವನ್ನು ಮಾಡೋದು, ಸಿದ್ದರಾಮೋತ್ಸವವನ್ನು ಮಾಡೋದು ನಮ್ಮ ಆಸೆ. ಈ ಒಂದು ಕಮಿಟಿಲಿ ನಾನು ಕೂಡ ಇದ್ದೀನಿ. BSY ಭೇಟಿ ಬಳಿಕ ಹೆಬ್ಬಾಳ್ಕರ್ ಅವರ ಹೇಳಿಕೆ ಅಂದ್ರೆ ಶಿವಕುಮಾರೋತ್ಸವದ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಉತ್ಸವ ಆಗ್ತಾ ಇದೆ ಮೇಡಮ್, ಈಗ ಕಾಂಗ್ರೆಸ್ನಲ್ಲಿ ಬಹಳ ಟೀಕೆನೂ ಬರ್ತಾ ಇದೆ. ಆಮೇಲೆ ಬೇರೆ ಬೇರೆ ನಾಯಕರ ಉತ್ಸವ ಮಾಡಿ ಅನ್ನುವಂತಹ ವಿಚಾರ ಉತ್ಸವ ಮಾಡಬೇಕು ಅಂತ ಒಬ್ರು ಪತ್ರ ಕೂಡ ಬರೆದಿದ್ದಾರೆ ಸಿದ್ದರಾಮಯ್ಯಗೆ, ಕಾಂಗ್ರೆಸ್ ಕಾರ್ಯಕರ್ತರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಉತ್ಸವ ಅವರ ಒಂದು ಕಮಿಟಿ ಏನು 60 ಜನ ಇದ್ದಾರೆ, ಅದರಲ್ಲಿ ನಾನು ಕೂಡ ಇದ್ದೀನಿ. ಈಗ 11:30ಗೆ ಕಮಿಟಿ ಮೀಟಿಂಗ್ ಕೂಡ ಇದೆ. ಸೊ ಅದಕ್ಕೂ ಕೂಡ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದೀನಿ. ಬೇರೆ ಬೇರೆ ನಾಯಕರ ಉತ್ಸವ ಮಾಡಿ ಅನ್ನುವಂತಹ ಆಗ್ರಹ ಪಕ್ಷದಲ್ಲೇ ಕೇಳಿ ಬರ್ತಿದೆ. ನೋಡಿ, 75 ವರ್ಷ ರಾಜಕಾರಣದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ, ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. 75 ವರ್ಷ ಒಬ್ಬ ಮನುಷ್ಯನ ಜೀವನದಲ್ಲಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಸೊ ಹಿರಿಯರು ಎಲ್ಲ ನಾವೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಸೊ ಅವರು ಒಬ್ಬರೇ ಅಥವಾ ಅವರೇ ಮಾಡಿ ಅಂತ ಏನು ಯಾರಿಗೂ ಹೇಳಲಿಲ್ಲ. ಸೊ ಒಳ್ಳೇದಾಗಲಿ, ಒಳ್ಳೇದು ಮಾಡೋಕ್ಕೆ ಹೊರಟಿದ್ದೀವಿ, ಇಷ್ಟೇ ನಮ್ಮ ಆಸೆ. ಅದು ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರುವಂಥದ್ದು. BSY ಅವ್ರನ್ನ ಭೇಟಿ ಆದ್ರು. ಆ ಬಳಿಕ ಮಾಧ್ಯಮದವರು, ಈಗ ಶಿವಕುಮಾರೋತ್ಸವ ಅಂತ ಹೊಸ ಸದ್ದು ಕೇಳ್ತಾ ಇದೆಯಲ್ಲ ಮೇಡಮ್, ಇದೇನಿದು ಅಂತ ಕೇಳಿದಾಗ ಹೇಳಿದ್ದಾರೆ, ಇಲ್ಲ ಸಿದ್ದರಾಮೋತ್ಸವವನ್ನು ನಾವೆಲ್ಲರೂ ಬಹಳ ಖುಷಿಯಿಂದ ಮಾಡ್ತಾ ಇದ್ದೀವಿ, ಬಟ್ ಶಿವಕುಮಾರೋತ್ಸವದ ಬಗ್ಗೆ ನಂಗೇನೋ ಮಾಹಿತಿ ಇಲ್ಲ, ಕೇಳ್ಕೊಂಡು ಹೇಳ್ತೀನಿ ಅಂದಿದ್ದಾರೆ. ಆ ಪತ್ರ ಈಗೀಗ ಹೊರಗೆ ಬರ್ತಾ ಇರುವಂಥದ್ದು. DKಶಿ ಅವರ ಶಿಷ್ಯ ಒಬ್ಬರು ಪತ್ರವನ್ನು ಬರೆದಿದ್ದಾರೆ. ನಾವು ಮುಂದಿನ ವರ್ಷ 23 ಅಂತ ಹಾಕಿದ್ದಾರೆ, ಅಂದರೆ ಇದು 2022 ಅಲ್ವಾ, ಅದು 2023, ಹಾಗಾಗಿ 23 ಅಂತ ಸೇರಿಸಿದ್ದಾರೆ. ಶಿವಕುಮಾರೋತ್ಸವ ಮಾಡೋದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಅನ್ನೋ ಮಾಹಿತಿ. ಹಾಗಾಗಿ ಈಗ ಸಿದ್ದರಾಮೋತ್ಸವ ಅಂತ ಏನು ಮಾಡೋಕೆ ಹೊರಟಿದ್ದಾರೆ, ಅದರ ಬೆನ್ನಲ್ಲೇ ಶಿವಕುಮಾರೋತ್ಸವ ಅಂತ ನಡೀತಾ ಇದೆ. ಇವೆಲ್ಲವೂ ಕೂಡ ಕಾಂಪಿಟೇಷನ್ ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಾಗ್ತದೆ. ಒಂದು ಪಕ್ಷದ ಒಳಗಿನ ಆಂತರಿಕ ಫೈಟು ಯಾವ ರೀತಿಯಾಗಿ ದಿನ ಕಳೆದಂತೆ ಜಾಸ್ತಿ ಆಗ್ತದೆ, ಇಬ್ಬರು ಪ್ರಭಾವಿ ನಾಯಕರ ಮಧ್ಯ, ನಾಯಕರುಗಳ ಬೆಂಬಲಿಗರ ಮಧ್ಯ ಅನ್ನುವಂಥದ್ದು ಗೊತ್ತಾಗ್ತದೆ ಅಷ್ಟೇ.